ಮೇಷರಾಶಿಯವರಿಗೆ ಈ ದಿವಸ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸುಧಾರಣೆಯಾಗುವಂಥದ್ದು. ಆರ್ಥಿಕವಾಗಿ ಅಥವಾ ದುಡ್ಡು ಕಾಸಿನ ವಿಚಾರದಲ್ಲಿ ಏನು ಸಮಸ್ಯೆ ಆಗೋದಿಲ್ಲ ಅಂತ ಹೇಳಿ ಭಾವಿಸಬಹುದು. ಉದ್ಯೋಗಾಕಾಂಕ್ಷಿಗಳಿಗೆ ಅವಕಾಶ ಸಿಕ್ಕುವಂಥದ್ದು. ಈ ದಿವಸ ನನಗೆ ಯಾವುದಾದ್ರೂ ಕೆಲಸ ಸಿಕ್ಲಪ್ಪ ಅನ್ನುವಂತಹ ಅಪೇಕ್ಷೆ ಇರುವಂಥವರು, ದಿನದ ಸಂಬಳಕ್ಕಾಗಿ ಅಪೇಕ್ಷೆ ಪಡತಕ್ಕಂಥವ್ರಿಗೆ ವಿಶೇಷವಾಗಿ ಕೆಲಸಗಳು ಸಿಕ್ಕುವಂಥದ್ದಾಗತ್ತೆ. ಪ್ರಯಾಣದಿಂದ ಆರೋಗ್ಯದ ಸಮಸ್ಯೆ ಆಗುತ್ತೆ. ಯಾವುದೋ ಹಿಂದೆ ಸಮಸ್ಯೆಯನ್ನು ಮಾಡಿಕೊಂಡಂತಹ ಆರೋಗ್ಯದ ವಿಚಾರ ಪ್ರಯಾಣ ಮಾಡೋದ್ರಿಂದ ಮತ್ತೆ ಉಲ್ಬಣವಾಗಬಹುದು. ಅದು ಒಂದಷ್ಟು ಸಮಸ್ಯೆಗೆ ಕಾರಣ ಆಗಬಹುದು ಅಂತಕ್ಕಂಥದ್ದು. ಯಾವುದೋ ದೂರದ ಊರಿನಿಂದ ಅಥವಾ ಸ್ನೇಹಿತರ ಮನೆಯಿಂದ ಅಶುಭವಾದಂತಹ ವಾರ್ತೆಯನ್ನು ಕೇಳಿ ತುಂಬ ಬೇಸರವಾಗ್ತಕ್ಕಂಥದ್ದಿದೆ. ಹಿರಿಯರ ಮತ್ತು ನಿಮ್ಮ ಮಧ್ಯೆ ವಾಗ್ವಾದ ನಡೀತಕ್ಕಂಥದ್ದು, ದೊಡ್ಡವರ ಜೊತೆಯಲ್ಲಿ ಮಾತಿನ ಚರ್ಚೆ ಅದು ವಿವಾದಕ್ಕೆ ಈಡಾಗ್ತಕ್ಕಂತಹ ಕಾರಣಗಳು ಹೆಚ್ಚಾಗಿ ಕಾಣುತ್ತೆ. ಅನುಚಿತವಾದಂತಹ ವರ್ತನೆಯಿಂದ ಸಮಸ್ಯೆಯನ್ನು ಮಾಡಿಕೊಳ್ತೀರಿ. ಯಾರ ಜೊತೆ ಹೇಗೆ ನಾನು ವರ್ತಿಸಬೇಕು ಅನ್ನುವಂಥದ್ದನ್ನು ಮರೆತರೆ ಅದು ತೊಂದರೆಗೆ ಕಾರಣವಾಗುತ್ತೆ. ದೊಡ್ಡವರ ಜೊತೆಯಲ್ಲಿ, ಮಾತೆಯರ ಜೊತೆಯಲ್ಲಿ ಸರಿಯಾದಂತಹ ಗೌರವಯುತವಾದಂತಹ ರೀತಿಯಲ್ಲಿ ಆ ಕ್ರಮದಲ್ಲಿ ವರ್ತಿಸಬೇಕಾಗತ್ತೆ. ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಅವನ ಅನುಗ್ರಹ ಸಂಪೂರ್ಣವಾಗಿ ನಿಮ್ಮ ಮೇಲೆ ಇರಲಿ. ಶುಭವಾಗಿ. ವೃಷಭ ರಾಶಿ, ಸಮಾಜಮುಖಿಯಾದಂತಹ ಕೆಲಸದಿಂದ ನಿಮಗೆ ಗೌರವ ಸಿಕ್ಕುವಂಥದ್ದಾಗತ್ತೆ. ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗ್ತೀರಿ. ಮಠಾಧಿಪತಿಗಳಿರಬಹುದು, ಸನ್ಯಾಸಿಗಳಿರಬಹುದು, ಅಥವಾ ನಿಮಗೆ ಪಾಠ ಹೇಳಿಕೊಟ್ಟಂತಹ ಗುರುಗಳಿರಬಹುದು, ಅಥವಾ ಪೂಜ್ಯ ಸ್ಥಾನದಲ್ಲಿರತಕ್ಕಂತಹ ಮಹಾತ್ಮರಿರ್ಬೋದು. ಇವರ ಅನುಗ್ರಹ ಆಶೀರ್ವಾದ ನಿಮಗೆ ಸಿಕ್ಕುವಂತಹ ದಿವಸ. ವಿದ್ಯಾರ್ಥಿಗಳಿಗೆ ಶುಭವಾಗುವಂತಹ ದಿವಸ. ನಿಮ್ಮ ವಿದ್ಯಾಕ್ಷೇತ್ರದಲ್ಲಿ ಪರಿಪೂರ್ಣವಾದಂತಹ ಉನ್ನತಿಯನ್ನು ಸಾಧಿಸಲಿಕ್ಕೆ ಅವಕಾಶಗಳು ಹೆಚ್ಚಾಗಿ ಸಿಕ್ಕುತ್ತೆ. ಅದರಲ್ಲಿ ನೀವು ಶ್ರೇಯಸ್ಸನ್ನು ಪಡಿತೀರಿ ಅಂತಕ್ಕಂತಹದ್ದು. ಸ್ಥಿರಾಸ್ತಿಯ ಬಗ್ಗೆ ಚರ್ಚೆಯನ್ನು ಮಾಡ್ತೀರಿ. ಯಾವುದೋ ಸ್ಥಿರಾಸ್ತಿಯನ್ನು ಮಾಡಬೇಕು, ಕೊಂಡುಕೊಳ್ಳಬೇಕು ಅನ್ನುವಂತಹ ಭಾವನೆ, ಅನ್ನುವಂತಹ ವಿಚಾರ ಮನಸ್ಸಿನಲ್ಲಿ ತುಂಬ ಗಟ್ಟಿಯಾಗಿ ಮೂಡಿ ಬರ್ತಕ್ಕಂಥದ್ದಾಗತ್ತೆ. ವಾಹನದಿಂದ ಲಾಭ ಆಗುತ್ತೆ. ವಾಹನವನ್ನು ಮಾರಾಟ ಮಾಡುವಂಥದ್ದಿರ್ಬೋದು ಅಥವಾ ವಾಹನವನ್ನು ಖರೀದಿಸುವಂಥದ್ದಿರ್ಬೋದು. ನಿಮಗೆ ಅನುಕೂಲಕರವಾಗಿ ಫಲವನ್ನು ಕೊಡ್ತಕ್ಕಂಥದ್ದಾಗತ್ತೆ. ಅಪರಿಚಿತರನ್ನು ನಂಬೋದಕ್ಕೆ ಹೋಗಬೇಡಿ, ಸಮಸ್ಯೆ ಆಗುತ್ತೆ. ಯಾವುದೇ ವಿಷಯ ಇರಲಿ, ವಿಷಯಕ್ಕೋಸ್ಕರ ಆ ವ್ಯಕ್ತಿಯನ್ನು ನಂಬ್ತಾ ಇದ್ದೀವಿ ಅಂತ ಇಟ್ಕೊಂಡ್ರೂ ಕೂಡ ಆ ವ್ಯಕ್ತಿಯ ಪೂರ್ವಾಪರಗಳನ್ನು ತಿಳಿದಲೇ ನಂಬತಕ್ಕಂತಹದ್ದು, ವ್ಯವಹರಿಸ್ತಕ್ಕಂಥದ್ದು ನಿಮಗೆ ತೊಂದರೆಗೆ ಕಾರಣ ಆಗುತ್ತೆ. ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ. ನಮಸ್ತೇಸ್ತು ಮಹಾಮಾಯೇ ಶ್ರೀಪೀಠೇ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ಮಿಥುನ ರಾಶಿ, ರಾಜಕಾರಣಿಗಳಿಗೆ ಸ್ವಲ್ಪ ಸಮಸ್ಯೆಗಳಾಗತ್ತೆ. ಸಣ್ಣ ಪುಟ್ಟ ವಿಚಾರವನ್ನು ಅಲ್ಲೇ ಬಿಟ್ಟು ನೀವು ಸಮಾಧಾನಕರವಾಗಿರ್ತಕ್ಕಂಥದ್ದು ಒಳ್ಳೆಯದು. ಇಲ್ಲದೇ ಇದ್ದರೆ ಸಣ್ಣ ಪುಟ್ಟ ವಿಷಯಗಳೇ ದೊಡ್ಡ ಸಮಸ್ಯೆಗಳಾಗಿ ನಿಮಗೆ ಮಾರಕವಾಗಬಹುದು ಅನ್ನುವಂಥದ್ದನ್ನು ತಿಳಿಬೇಕಾಗುತ್ತೆ. ಶಾರೀರಿಕವಾಗಿ ಸ್ವಲ್ಪ ಗಮನಿಸ್ಕೊಡಿ. ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕಾದಂತಹ ದಿವಸ ಇದಾಗಿರುತ್ತೆ. ಅತಿಯಾದಂತಹ ಕೋಪವಾಗಲಿ, ಅತಿಯಾದಂತಹ ಆಲಸ್ಯವಾಗಲಿ ಒಳ್ಳೆಯದಲ್ಲ. ಹೆಚ್ಚಿನ ಸಿಟ್ಟು ಒಳ್ಳೆಯದಲ್ಲ. ಕೆಲವು ಸಂದರ್ಭಗಳಲ್ಲಿ ಆ ಒಂದು ವಾತಾವರಣ, ಆ ಒಂದು ಸಂದರ್ಭ ಸಿಟ್ಟು ಬರಲಿಕ್ಕೆ ಅವಕಾಶಗಳಾಗತ್ತೆ. ಹಾಗೆ ಏನೂ ಕೆಲಸ ಇಲ್ಲ, ಒತ್ತಡಗಳಿಲ್ಲ ಅಂದಾಗ ಆಲಸ್ಯವೂ ಕೂಡ ನಮ್ಮನ್ನು ಆವರಿಸುತ್ತೆ. ಏನೇ ಇದ್ದರೂ ಈ ಅತಿಯಾದಂತಹ ಕೋಪ, ಅತಿಯಾಲಸ್ಯ ಎರಡೂ ಕೂಡ ಒಳ್ಳೆಯದಲ್ಲ ಅನ್ನುವಂಥದ್ದನ್ನು ಗಮನದಲ್ಲಿಟ್ಕೊಳ್ಬೇಕು. ಆಗಬೇಕಾದಂತಹ ಕೆಲಸಕ್ಕೆ ಹೆಚ್ಚಿನ ಆದ್ಯತೆಯನ್ನು, ಗಮನವನ್ನು ಕೊಡಬೇಕು. ನಾಳೆ ಮಾಡಿದರಾಯಿತು ಅನ್ನುವಂತಹ ಮಾತೇನಿದೆ ಅದು ತೊಂದರೆಗೆ ಕಾರಣ ಆಗಬಹುದು. ಮನೆಯವರ ಮಾತಿಗೆ ಸ್ವಲ್ಪ ಬೆಲೆ ಇರಲಿ. ದೊಡ್ಡವರು, ಮನೆಯವರು, ಮಕ್ಕಳು ಏನು ಹೇಳ್ತಾರೆ ಅಂತ ಕೇಳಿಸ್ಕೊಳ್ಳುವಷ್ಟು ವ್ಯವಧಾನ ಇರಬೇಕು. ನಿರ್ಧಾರ ಮಾಡೋದು ಆಮೇಲೆ, ಮಾತನ್ನೇ ಕೇಳಲಿಲ್ಲ ಅಂತಾದರೆ ಕಷ್ಟ ಆದೀತು. ದೃಢವಾದಂತಹ ನಿರ್ಧಾರಗಳನ್ನು ಮಾಡಬೇಕಾದ್ರೆ ಸ್ವಲ್ಪ ಚಿಂತನೆ ಇರಬೇಕು. ಮೊದಲು ಆ ಕೆಲಸದಿಂದ, ಆ ನಿರ್ಧಾರದಿಂದ ಆಗುವಂತಹ ಆಗು ಹೋಗುಗಳನ್ನು, ಸಾಧಕ ಬಾಧಕಗಳನ್ನು ಯೋಚನೆ ಮಾಡಿ ನಂತರದಲ್ಲಿ ನಿರ್ಧಾರವನ್ನು ಮಾಡಬೇಕಾಗತ್ತೆ. ನವಗ್ರಹರನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕರ್ಕಾಟಕ ರಾಶಿ, ಕಾರ್ಯಸಿದ್ಧಿಯಿಂದ ಸಂತೋಷವಾಗ್ತಕ್ಕಂಥದ್ದಿದೆ.
ಬಹು ದಿವಸಗಳ ಕಾಲದ ಸಮಸ್ಯೆ ಈ ದಿವಸ ಸ್ವಲ್ಪ ಮಟ್ಟಿಗೆ ಬಗೆಹರಿಯುವಂತಹ ಸೂಚನೆಗಳು ಕಾಣ್ತಾ ಇದೆ. ಮಾತೆಯರಿಗೆ ಸ್ವಲ್ಪ ಕಿರುಕುಳ ಇರೋದರಿಂದ ಮನಸ್ಸಿಗೆ ನೋವಾಗುತ್ತೆ. ಅದು ಮನೆಯಲ್ಲಿ ಮತ್ತು ಉದ್ಯೋಗದಲ್ಲಿದ್ದಂತಹ ಮಹಿಳೆಯರಿಗೆ ಆ ಕಿರುಕುಳದ ಪ್ರಭಾವ ಹೆಚ್ಚಾಗಿ ಇರುತ್ತೆ ಅಂತ ಅರ್ಥ. ಕುಟುಂಬದಲ್ಲಿ ಏನೋ ಒಂದು ರೀತಿಯ ಅಗೌರವ, ನಿಮ್ಮ ಮಾತಿಗೆ ಬೆಲೆ ಇಲ್ಲ, ಚಿಕ್ಕವರೂ ಕೂಡ ನಿಮಗೆ ವಿರುದ್ಧವಾಗಿ ನಿಂತು ಮಾತನಾಡುವಷ್ಟು ಧೈರ್ಯವನ್ನು ಅಲ್ಲಿ ತೋರಿಸ್ತಾರೆ. ಅದು ಮನಸ್ಸಿಗೆ ನೋವಾಗ್ತಕ್ಕಂಥದ್ದು. ಅನಿರೀಕ್ಷಿತವಾದಂತಹ ಮಾತು ಕಣ್ಣೀರಿಗೆ ಕಾರಣವಾಗುತ್ತೆ. ಅಳಬೇಕಾದಂತಹ ಪರಿಸ್ಥಿತಿ ಬರಬಹುದು ಅಂತ ಅರ್ಥ. ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಇದೆ, ಆದರೆ ಮನಸ್ಸಿನಲ್ಲಿ ನೋವಿದೆ, ಆದ್ದರಿಂದ ಸಮಾಧಾನ ಸಿಕ್ಕೋದಿಲ್ಲ. ಇದೆಲ್ಲವನ್ನು ಸರಿದೂಗಿಸ್ಕೊಂಡು ಹೋಗಬೇಕಾದಂತಹ ಪರಿಸ್ಥಿತಿ ಇರುತ್ತೆ. ಶ್ರೀರಾಮಚಂದ್ರನನ್ನು ಮನಸಾರೆ ಪ್ರಾರ್ಥನೆ ಮಾಡಿ, ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯಾಃ ಪತಯೇ ನಮಃ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ.